me forever on fire. ಮುಸ್ಲಿಂ ಮೀಸಲಾತಿಯನ್ನು ವಿರೋಧಿಸಂತ ವಿಜಯೇಂದ್ರಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಎಲ್ಲ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಚಿಂತಿಸ್ತೇವೆ. ಸಮಬಾಳು ಸಮಪಾಲು ಅನ್ನೋರು ಬಿಜೆಪಿಯ ಘೋಷವಾಕ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಮಬಾಳು ಸಮಪಾಲು ಅಂತ ಅನ್ನೋರು ಅಲ್ಪಸಂಖ್ಯಾತರಿಗೆ MLC ಮಾಡಿ, 2 ಕ್ರಿಶ್ಚಿಯನ್ 3 ಮುಸ್ಲಿಮರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿ, ಆವಾಗ ಸಮಬಾಳು ಸಮಪಾಲು ಅಂತ ಮಾತನಾಡಲಿ, ಅದಕ್ಕೆ ಅವಕಾಶ ಇರುತ್ತೆ. ಕುವೆಂಪು ಅವರ ನಾಡಗೀತೆಯನ್ನು ಒಮ್ಮೆ ವಿಜಯೇಂದ್ರ ಓದಬೇಕು, ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರಲಿ ಅಂತ ಹೇಳಿ ಗದಗಿನಲ್ಲಿ ಮಾತನಾಡಿದಂಥ DCM DK ಶಿವಕುಮಾರ್ ವಿಜಯೇಂದ್ರ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಬಾಳು ಸಮಪಾಳು ಅನ್ನೋರು ಯಾರೋ ಒಬ್ಬರು MLC ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ, ಆಗ ವಿಜಯೇಂದ್ರಗೆ ಸಮಬಾಳು ಸಮಪಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ ಅವರು. ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷ ಆಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ಮುಸ್ಲಿಮ್ಸ್ ಇರ್ಬೋದು,